Good morning, students. You are welcome to session 39th of the subject Business and Industrial Law. Students, we are discussing about the unit number 4, Industrial Disputes Act 1947. In the last class, we have learned about the topic strike and its types. Strike andre ಏನು? Strike is it is a weapon used by workers to protest against the employers. ಸ್ಟ್ರೈಕ್ ಅನ್ನು ಉಪಯೋಗಿಸಿ ತಮ್ಮ ಡಿಮಾಂಡ್ ಅನ್ನ ಈಡೇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಯಾರು ವರ್ಕರ್ಸ್. ಸೊ ಈಗ ಇನ್ನೂ ಎರಡು ಟೈಪ್ ಆಫ್ ಡಿಸ್ಪ್ಯೂಟ್ಸ್ ಇದೆ ಟೈಪ್ಸ್ ಲಾಕ್ಔಟ್ ಮತ್ತೆ ಲೇ ಆಫ್. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲಾಕ್ಔಟ್ ಅಂಡ್ ಲೇ ಆಫ್. ಓಕೆ. What is lockout then? Lockout is the counterpart of strike. It is the counterpart of strike. Strike is a weapon used by whom? Workers to protest against the employers. To get their demands accepted by the employer, they use strike. Strike ಅನ್ನು ಉಪಯೋಗಿಸ್ತಾರೆ. ಸ್ಟ್ರೈಕ್ ಅಂದ್ರೆ ವರ್ಕರ್ಸ್ ಕೆಲಸಕ್ಕೆ ಹಾಜರಾಗದೇ ಇರುವಂತದ್ದು. ಬಟ್ ಲಾಕ್ಔಟ್ ಈಸ್ ದ ಕೌಂಟರ್ ಪಾರ್ಟ್ ಆಫ್ ಸ್ಟ್ರೈಕ್ ಅಂತಂದ್ರೆ ಸ್ಟ್ರೈಕ್ ಅನ್ನ ಅವ್ರು ವರ್ಕರ್ಸ್ ಮಾಡ್ತಾರೆ ಅಂದ್ರೆ ಅದ್ರದ್ದು ಇನ್ನೊಂದು ಮುಖ ಯಾರು ಎಂಪ್ಲಾಯರ್ ಮಾಡೋದು ಯಾವುದು ಲಾಕ್ಔಟ್. ಸೊ ಲಾಕ್ಔಟ್ ಈಸ್ ಎ ವೆಪನ್ ಯೂಸ್ಡ್ ಬೈ ಹೂಮ್ ದೆನ್ ಇಟ್ ಈಸ್ ಎ ವೆಪನ್ ಯೂಸ್ಡ್ ಬೈ ಎಂಪ್ಲಾಯರ್. ಲಾಕ್ಔಟ್ ಈಸ್ ದ ಟೆಂಪರರಿ ಕ್ಲೋಸಿಂಗ್ ಆಫ್ ಎ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಬೈ ದ ಎಂಪ್ಲಾಯರ್. ಅಂದ್ರೆ ಲಾಕ್ಔಟ್ ಅನ್ನೋದು ಎಂಪ್ಲಾಯರ್ ತನ್ನ ವರ್ಕ್ ಪ್ಲೇಸ್ ಇದೆಯಲ್ಲ ಅದನ್ನ ಫಾರ್ ಎ ಟೈಮ್ ಬೀಯಿಂಗ್ ಟೆಂಪರರಿ ಕ್ಲೋಸಿಂಗ್ ಮಾಡೋದು. ಅಂದ್ರೆ ಸಂಪೂರ್ಣ ಕ್ಲೋಸಿಂಗ್ ಮಾಡೋದಿಲ್ಲ, ಫಾರ್ ಎವರ್ ಕ್ಲೋಸಿಂಗ್ ಮಾಡಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಏನ್ ಮಾಡ್ತಾನೆ ಅವನು ಲಾಕ್ಔಟ್ ಮಾಡ್ಬಿಡ್ತಾನೆ. ಅಂದ್ರೆ ಲಾಕ್ಔಟ್ ಇನ್ ದ ಸೆನ್ಸ್ ಅದಕ್ಕೆ ಪ್ಲೇಸ್ ಆಫ್ ವರ್ಕಿಗೆ ಬೀಗ ಹಾಕ್ಬಿಡ್ತಾರೆ. ಯಾರು ಯಾವ ವರ್ಕರ್ಸು ಬಂದು ವರ್ಕ್ ಮಾಡೋದಕ್ಕಾಗಲ್ಲ. ಅಂದ್ರೆ ಈಗ ಸ್ಟ್ರೈಕ್ ಅಂದ್ರೆ ವರ್ಕರ್ಸು ಬಂದು ಕೆಲಸ ಮಾಡದೇ ಇರೋದು ಅಲ್ವಾ. ಆದ್ರೆ ಇಲ್ಲಿ ಲಾಕ್ಔಟ್ ಅಲ್ಲಿ ಏನಾಗುತ್ತೆ ಎಂಪ್ಲಾಯರ್ ಪ್ಲೇಸ್ ಆಫ್ ವರ್ಕ್ ಅನ್ನ ಲಾಕ್ ಮಾಡ್ಬಿಡ್ತಾರೆ ಸೋ ದಟ್ ಯಾವ ವರ್ಕರ್ಸ್ ಬಂದು ಕೆಲಸ ಮಾಡೋ ಹಾಗಿಲ್ಲ ಆ ತರ. ಸೊ ಅದನ್ನ ಲಾಕ್ಔಟ್ ಅಂತ ಕರಿತೀವಿ. ಲಾಕ್ಔಟ್ ಈಸ್ ದ ಟೆಂಪರರಿ ಕ್ಲೋಸಿಂಗ್ ಆಫ್ ಎ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಬೈ ದ ಎಂಪ್ಲಾಯರ್. ಎಂಪ್ಲಾಯರ್ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ವರ್ಕ್ ಪ್ಲೇಸ್ ಅನ್ನ ಏನ್ ಮಾಡೋದು ಫಾರ್ ಎ ಟೈಮ್ ಬೀಯಿಂಗ್ ಕ್ಲೋಸ್ ಮಾಡೋದು. ಇಟ್ ಈಸ್ ದ ವೆಪನ್ ಅವೈಲಬಲ್ ಟು ದ ಎಂಪ್ಲಾಯರ್. ಈ ಲಾಕ್ಔಟ್ ಅನ್ನೋದು ಎಂಪ್ಲಾಯರ್ ಕೈಯಲ್ಲಿರುವಂತಹ ಒಂದು ಆಯುಧ ಅಸ್ತ್ರ. ಟು ಶಟ್ ಡೌನ್ ದ ಪ್ಲೇಸ್ ಆಫ್ ವರ್ಕ್. ಏನಕ್ಕಂತೆ ಪ್ಲೇಸ್ ಆಫ್ ವರ್ಕ್ ಅನ್ನ ಶಟ್ ಡೌನ್ ಮಾಡೋದು, ಮುಚ್ಚೋದು. ಎಲ್ಲಿವರೆಗೆ? ಟಿಲ್ ದ ವರ್ಕರ್ಸ್ ಅಗ್ರೀಡ್ ಟು ರೆಸ್ಯೂಮ್ ದ ವರ್ಕ್. ಎಲ್ಲಿವರೆಗೆ ಅಂದ್ರೆ ವರ್ಕರ್ಸು ತಾವಾಗೆ ಒಪ್ಕೊಂಡು ಕೆಲಸ ನಾವು ಇನ್ ಮಾಡ್ತೀವಿ ಅಂತ ಬರೋರಿಗೆ. ಆನ್ ದ ಕಂಡೀಷನ್ ಲೇ ಡೌನ್ ಬೈ ದ ಎಂಪ್ಲಾಯರ್. ಎಂಪ್ಲಾಯರ್ ಹಾಕಿರೋ ಕಂಡೀಷನ್ ಅನ್ನ ಒಪ್ಕೊಂಡು ಆಯ್ತು ನಾವು ಕೆಲಸ ಮಾಡ್ತೀವಿ ಅಂತ ಬರೋವರೆಗೂ ಪ್ಲೇಸ್ ಆಫ್ ವರ್ಕ್ ಅನ್ನ ಶಟ್ ಡೌನ್ ಮಾಡಿದ್ರೆ ಟೆಂಪರರಿ ಪೀರಿಯಡ್ಗೆ ಅಂತ ಅದನ್ನ ಲಾಕ್ಔಟ್ ಅಂತ ಕರಿತೀವಿ. ಈಗ ಎಂಪ್ಲಾಯೀಸಿಗೆ ಅವ್ರದ್ದೊಂದಷ್ಟು ಡಿಮಾಂಡ್ಸ್ ಇರುತ್ತೆ. ಅವ್ರ ಡಿಮಾಂಡ್ಸ್ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ. ಕೆಲವೊಂದ್ ಕಾರಣದಲ್ಲಿ ಅವರ ಡಿಮಾಂಡ್ಸ್ ನ ಅಕ್ಸೆಪ್ಟ್ ಮಾಡಕ್ ಆಗದೆ ಇರ್ಬೋದು ಅಥವಾ ಇನ್ಯಾವುದೋ ರೀಸನ್ ಇರ್ಬೋದು. ಅವಾಗ ಎಂಪ್ಲಾಯರ್ ಆ ಡಿಮಾಂಡ್ಸ್ ನ ಆಕ್ಸೆಪ್ಟ್ ಮಾಡಕ್ ಆಗದೆ ಇರಬಹುದು. ಅಂತ ಸಂದರ್ಭದಲ್ಲಿ ಎಂಪ್ಲಾಯರ್ ಏನ್ ಮಾಡ್ತಾನೆ, ಹೌದಾ ಹಾಗಾದ್ರೆ ನನ್ನ ಕಡೆಯಿಂದ ಲಾಕ್ಔಟ್ ಇರ್ಲಿ ಅಂತ ಲಾಕ್ಔಟ್ ಮಾಡ್ಬೋದು. ಅಥವಾ ಬೇರೆ ಸಮಯದಲ್ಲೇ ಯಾವ್ಯಾವ್ದೋ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ, ಸರ್ವಿಸ್ ಕಂಡೀಷನ್ಸ್, ಅದನ್ನ ಎಂಪ್ಲಾಯೀಸ್ ಗಳು ಒಪ್ತಾ ಇಲ್ಲ. ಅವ್ರು ಒಪ್ಪದೆ ಹೋದ್ರೆ ಒಂದಷ್ಟು ದಿವಸಕ್ಕೆ ನಾನು ಕ್ಲೋಸ್ ಮಾಡ್ಬಿಡ್ತೀನಿ, ಯಾವತ್ತು ಅವ್ರು ಅದನ್ನ ಒಪ್ಕೋತಾರೋ ಆಮೇಲೆ ಬರ್ಲಿ ಅಂತ ಹೇಳಿ ಕ್ಲೋಸ್ ಮಾಡ್ಬೋದು. ಸೊ ಲಾಕ್ಔಟ್ ಈಸ್ ದ ವೆಪನ್ ಅವೈಲಬಲ್ ಟು ದ ಎಂಪ್ಲಾಯರ್ ಟು ಶಟ್ ಡೌನ್ ದ ಪ್ಲೇಸ್ ಆಫ್ ವರ್ಕ್ ಟಿಲ್ ದ ವರ್ಕರ್ಸ್ ಅಗ್ರೀಡ್ ಟು ರೆಸ್ಯೂಮ್ ದ ವರ್ಕ್ ಆನ್ ದ ಕಂಡೀಷನ್ ದಟ್ ಲೇ ಡೌನ್ ಬೈ ದ ಎಂಪ್ಲಾಯರ್. ಎಂಪ್ಲಾಯರ್ ಹಾಕಿರೋ ಕಂಡೀಷನ್ ಅನ್ನ ಒಪ್ಕೊಂಡು ನಾವು ಕೆಲಸನ ಮಾಡ್ತೀವಿ ಅಂತ ಹೇಳಿ ವರ್ಕರ್ಸು ಒಪ್ಪಿಕೊಳ್ಳೋ ತನಕ
ಟೆಂಪರರಿ ಪೀರಿಯಡ್ಗೆ ಪ್ಲೇಸ್ ಆಫ್ ವರ್ಕ್ ಅನ್ನ ಎಂಪ್ಲಾಯರ್ ಶಟ್ ಡೌನ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಲಾಕ್ಔಟ್ ಅಂತ ಕರಿತೀವಿ. ಸ್ಟ್ರೈಕ್ ಅನ್ನ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ ಅಥವಾ ಟ್ರೇಡ್ ಯೂನಿಯನ್ ಬಳಸಿದ್ರೆ ಲಾಕ್ಔಟ್ ಅನ್ನ ಯಾರು ಬಳಸ್ತಾರೆ? ಲಾಕ್ಔಟ್ ಅನ್ನ ಎಂಪ್ಲಾಯರ್ ಬಳಸ್ತಾರೆ. ಅವರು ತಾವು ಹಾಕಿರೋ ಕಂಡೀಷನ್ಸ್ ಅನ್ನ ಒಪ್ಕೊಂಡು ವರ್ಕರ್ಸ್ ಬರ್ಲಿ ಅನ್ನೋ ದೃಷ್ಟಿಯಿಂದ ಲಾಕ್ಔಟ್ ಅನ್ನ ಮಾಡ್ತಾರೆ. ಸೊ ಲಾಕ್ಔಟ್ ಈಸ್ ದ ಕೌಂಟರ್ ಪಾರ್ಟ್ ಆಫ್ ಸ್ಟ್ರೈಕ್. ಇಟ್ ಈಸ್ ದ ಟೆಂಪರರಿ ಕ್ಲೋಸಿಂಗ್ ಆಫ್ ಎ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಬೈ ದ ಎಂಪ್ಲಾಯರ್. Okay, got the point? It is the weapon available to employer to shut down the place of work till the worker resume to work on the condition laid down by the employer. ಒಟ್ನಲ್ಲಿ ಎಂಪ್ಲಾಯರ್ ಹಾಕಿರೋ ಕಂಡೀಷನ್ಸ್ ನ ಒಪ್ಕೊಂಡು ನಾವು ಕೆಲ್ಸಕ್ಕೆ ಬರ್ತೀವಿ ಅಂತ ಹೇಳೋ ತನಕ ಟೆಂಪರರಿ ಪೀರಿಯಡ್ಗೆ ಎಂಪ್ಲಾಯರ್ ಶಟ್ ಡೌನ್ ಮಾಡಿದ್ರೆ ಪ್ಲೇಸ್ ಆಫ್ ವರ್ಕ್ ಅನ್ನ ಅದನ್ನ ಲಾಕ್ಔಟ್ ಅಂತ ಕರಿತೀವಿ. The definition which is given by Industrial Dispute Act of 1947 for lockout is the closing of a place of an employment. ಎಂಪ್ಲಾಯ್ಮೆಂಟಿನ ಪ್ಲೇಸ್ ಅನ್ನ ಏನ್ ಮಾಡೋದಂತೆ? ಕ್ಲೋಸ್ ಮಾಡೋದಂತೆ. ಆರ್ ದ ಸಸ್ಪೆನ್ಷನ್ ಆಫ್ ವರ್ಕ್. ಸಸ್ಪೆನ್ಷನ್ ಅಂದ್ರೆ ಟೆಂಪರರಿ ಪೀರಿಯಡ್ಗೆ ಮುಂದಕ್ಕೆ ಹಾಕೋದನ್ನೇ ಸಸ್ಪೆನ್ಷನ್ ಅಂತ ಕರಿತೀವಿ. ಆರ್ ದ ರೆಫ್ಯೂಸಲ್ ಆಫ್ ಅನ್ ಎಂಪ್ಲಾಯರ್ ಟು ಕಂಟಿನ್ಯೂ. ಅಂದ್ರೆ ಎಂಪ್ಲಾಯರ್ ರೆಫ್ಯೂಸ್ ಮಾಡ್ತಾ ಇದ್ದಾನೆ, ಕಂಟಿನ್ಯೂ ಟು ಎಂಪ್ಲಾಯ್ ಎನಿ ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್ ಬೈ ಹಿಮ್. ಇದನ್ನ ಲಾಕ್ಔಟ್ ಅಂತ ಕರಿತೀವಿ ಅಂತ. ಸೊ ದ ಕ್ಲೋಸಿಂಗ್ ಆಫ್ ಎ ಪ್ಲೇಸ್ ಆಫ್ ಅನ್ ಎಂಪ್ಲಾಯ್ಮೆಂಟ್ ಆರ್ ದ ಸಸ್ಪೆನ್ಷನ್ ಆಫ್ ವರ್ಕ್ ಆರ್ ದ ರೆಫ್ಯೂಸಲ್ ಆಫ್ ಅನ್ ಎಂಪ್ಲಾಯರ್ ಟು ಕಂಟಿನ್ಯೂ ಟು ಎಂಪ್ಲಾಯ್ ಎನಿ ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್ ಬೈ ಹಿಮ್ ಈಸ್ ಕಾಲ್ಡ್ ಲಾಕ್ಔಟ್. ಓಕೆ, ಯಾವ ಕಾರಣಕ್ಕೋಸ್ಕರ ಲಾಕ್ಔಟ್ ಆಗುತ್ತೆ? ದೇರ್ ಮಸ್ಟ್ ಬಿ ಸಮ್ ರೀಸನ್ಸ್. ದ ರೀಸನ್ಸ್ ಫಾರ್ ಲಾಕ್ಔಟ್ ಆರ್, ಇಟ್ ಮೇ ಬಿ ಬಿಕಾಸ್ ಆಫ್ ಸೆವರಲ್ ರೀಸನ್ಸ್. ಅಮಾಂಗ್ ದೆಮ್, ಈಗ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಫ್ರಮ್ ವರ್ಕರ್ ಸೈಡ್ ಸ್ಟ್ರೈಕ್ ನಡೀತಾ ಇರತ್ತೆ, ಬಟ್ ಎಲ್ಲ ವರ್ಕರ್ಸು ಏನಾಗಿರಲ್ಲ, ಪಾರ್ಟಿಸಿಪೇಟ್ ಮಾಡಿರಲ್ಲ. ವೆನ್ ಓನ್ಲಿ ಪಾರ್ಟ್ ಆಫ್ ವರ್ಕರ್ಸ್ ರಿಸಾರ್ಟ್ ಟು ಸ್ಟ್ರೈಕ್. ಒಂದಷ್ಟು ಜನ ವರ್ಕರ್ಸ್ ಇದ್ದಾರೆ, ಅದರಲ್ಲಿ ಅಷ್ಟು ಜನನು ಸ್ಟ್ರೈಕಿಗೆ ಭಾಗಿಯಾಗಿಲ್ಲ. ಪಾರ್ಟ್ ಆಫ್ ವರ್ಕರ್ಸ್ ರೆಸಾರ್ಟ್ ಟು ಸ್ಟ್ರೈಕ್. ಒಂದಷ್ಟು ಜನ ಸ್ಟ್ರೈಕಿಗೆ ಹೋಗಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ಎಲ್ಲಿದ್ದಾರೆ? ವರ್ಕ್ ಪ್ಲೇಸ್ ಅಲ್ಲೇ ಇದ್ದು ಕೆಲಸ ಮಾಡ್ತಾರೆ ಅಂದಾಗ ಅವಾಗ ಉತ್ಪಾದನೆನೂ ಕಡಿಮೆ ಆಗತ್ತೆ. ಸಾಲದಕ್ಕೆ ಸ್ಟ್ರೈಕ್ ಇರೋದಕ್ಕೆ ಅದಕ್ಕೊಂದಷ್ಟು ಸಮಸ್ಯೆಗಳಿರುತ್ತೆ. ಸೊ ಈ ಸಂದರ್ಭದಲ್ಲಿ ಎಂಪ್ಲಾಯರ್ ಏನ್ ಮಾಡ್ಬೋದು? ಲಾಕ್ಔಟ್ ಮಾಡ್ತೀನಿ ಅಂತ ಹೇಳಿ ಅವನು ಮೆಜರ್ ಅನ್ನ ತಗೋಬಹುದು. ಸೊ ವೆನ್ ಓನ್ಲಿ ಪಾರ್ಟ್ ಆಫ್ ವರ್ಕರ್ಸ್ ರೆಸಾರ್ಟ್ ಟು ಸ್ಟ್ರೈಕ್, ಭಾಗಶಃ ಕಾರ್ಮಿಕರು ಸ್ಟ್ರೈಕಿಗೆ ಏನು ಸಪೋರ್ಟ್ ಕೊಟ್ಟಾಗ, ಇನ್ನು ಉಳಿದವ್ರು ಇಲ್ಲೇ ಇರ್ತಾರಲ್ಲ, ಅವರು ಕೆಲ್ಸಕ್ಕೆ ಬರೋದ್ ಬೇಡ ಅನ್ನೋ ದೃಷ್ಟಿಯಿಂದ ಲಾಕ್ಔಟ್ ಮಾಡ್ಬೋದು. ಅಂಡ್ ಯು ನೋ, ಸ್ಟ್ರೈಕ್ ಅಲ್ಲಿ ಸುಮಾರು ತರಹ ಸ್ಟ್ರೈಕ್ ಇದೆ. ಸ್ಲೋ ಡೌನ್ ಸ್ಟ್ರೈಕ್ ಅಂತ ಕೇಳಿದೀರಾ ಅಲ್ವಾ? ಇನ್ ಕೇಸ್ ಆಫ್ ಸ್ಲೋ ಡೌನ್ ಸ್ಟ್ರೈಕ್, ವಾಟ್ ಹ್ಯಾಪನ್ಸ್ ಈಸ್, ಅವರು ವರ್ಕರ್ಸ್ ದೇ ಕಮ್ ಟು ದ ವರ್ಕ್ ಪ್ಲೇಸ್, they do the work, but they do the work very slowly, not up to the mark or standard which is fixed for a day. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಆಗ್ಬೇಕು ಅಂತ ಇರುತ್ತೋ ಅಷ್ಟು ಕೆಲಸ ಮಾಡಲ್ಲ, ಮಾಡೋದನ್ನ ತುಂಬಾ ನಿಧಾನಕ್ಕೆ ಮಾಡೋ ಅಂತದನ್ನ ಸ್ಲೋ ಡೌನ್ ಸ್ಟ್ರೈಕ್ ಅಂತ ಕರಿತೀವಿ. ಆರ್ ಇಂಟರ್ಮಿಟೆಂಟ್ ವರ್ಕ್ ಸ್ಟಾಪೇಜಸ್ ಆಗ್ತಾ ಇರುತ್ತೆ ಮಧ್ಯ ಈ ವಿಷಯಕ್ಕೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗಿ ಅವರ ಡಿಮಾಂಡ್ ಆಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಮಧ್ಯ ವರ್ಕ್ ಸ್ಟಾಪೇಜ್ ಮಾಡೋದು, ಈ ತರ ಆದ್ರೆ ಟು ಅವಾಯ್ಡ್ ಸ್ಲೋ ಡೌನ್ಸ್ ಆರ್ ಇಂಟರ್ಮಿಟೆಂಟ್ ವರ್ಕ್ ಸ್ಟಾಪೇಜಸ್, ವರ್ಕರ್ ಕಡೆಯಿಂದ ಆ ತರ ಅಸಹಕಾರ ಸಿಗ್ತಾ ಇದೆ ಅಂದಾಗ ಎಂಪ್ಲಾಯರ್ ಹಿ ಮೇ ಗೋ ಫಾರ್ ಲಾಕ್ಔಟ್. ಒಂದಷ್ಟು ದಿವಸಕ್ಕೆ ಬೇಡ ಲಾಕ್ಔಟ್ ಮಾಡ್ಬಿಡೋಣ. ವೆನ್ ಮೈ ಕಂಡೀಷನ್ಸ್ ಆರ್ ಅಕ್ಸೆಪ್ಟೆಡ್ ಬೈ ವರ್ಕರ್ಸ್, ದೆನ್ ದೇ ಕ್ಯಾನ್ ಕಮ್ ಅಂಡ್ ವರ್ಕ್ ಅಂತ ಹೇಳಬಹುದು. ದೆನ್ ಇಫ್ ಇಟ್ ಈಸ್ ಇಂಪಾಸಿಬಲ್ ಟು ಮೀಟ್ ದ ಡಿಮಾಂಡ್ಸ್ ಆಫ್ ವರ್ಕರ್ಸ್, ಈಗ ಎಂಪ್ಲಾಯೀಸ್ ಇಟ್ಟಿರೋ ಎಲ್ಲ ಡಿಮಾಂಡ್ಸ್ ಅನ್ನು ಎಂಪ್ಲಾಯರ್ ಒಪ್ಲೇಬೇಕು ಅಂತ ಇಲ್ಲ, ಒಪ್ಪಕ್ ಆಗದೆ ಇರೋ ಅಂತ ಸಂದರ್ಭಗಳು ಇರುತ್ತೆ ಅಲ್ವಾ? ಸೊ ಇಫ್ ಇಟ್ ಈಸ್ ಇಂಪಾಸಿಬಲ್ ಟು ಮೀಟ್ ದ ಡಿಮಾಂಡ್ಸ್ ಆಫ್ ವರ್ಕರ್ಸ್, ಎಂಪ್ಲಾಯರ್ಸ್ ಮೇ ಡಿಸೈಡ್ ಟು ಗೋ ಫಾರ್ ಲಾಕ್ಔಟ್. ಅಂದ್ರೆ ವರ್ಕರ್ಸ್ ತುಂಬಾ ಬೇಡಿಕೆ ಇಡ್ತಿದ್ದಾರೆ, ಆ ಬೇಡಿಕೆಗಳನ್ನು ಈಡೇರ್ಸಕ್ ಆಗ್ತಾ ಇಲ್ಲ, ಆಗದೆ ಇರುವಂತ ಸಂದರ್ಭಗಳೇ ಹೆಚ್ಚಿಂದ ಇರುತ್ತೆ. ಅಂತ ಸಂದರ್ಭದಲ್ಲಿ ಎಂಪ್ಲಾಯರು
ಈ ಸಮಸ್ಯೆಗಳು ಬೇಡ, ಇದ್ರ ಬದಲು ಲಾಕ್ಔಟ್ ಮಾಡ್ಬಿಡೋಣ. ಒಂದಷ್ಟು ದಿವಸ ಲಾಕ್ಔಟ್ ಮಾಡಿದ್ರೆ ಏನಾಗುತ್ತೆ, ಕೆಲಸ ಇಲ್ಲ, ಸಂಬಳನೂ ಇಲ್ಲದೆ ಸಮಸ್ಯೆ ಆಗತ್ತೆ. ಆಗ ತಮ್ಮಿಂದ ತಾವೇ ವರ್ಕರ್ಸ್ ಬರ್ಬೋದು ಅನ್ನೋ ದೃಷ್ಟಿಯಿಂದನೂ ಸಹ ಏನ್ ಮಾಡ್ಬೋದು, ಎಂಪ್ಲಾಯರ್ ಮೇ ಗೋ ಫಾರ್ ಲಾಕ್ಔಟ್. ಓಕೆ, ಸೊ ಮಕ್ಳೇ, ನಿಮ್ಗೆ ಈಗ ಇಷ್ಟು ಗೊತ್ತಾಯ್ತು. ಸ್ಟ್ರೈಕ್ ಅನ್ನ ಎಂಪ್ಲಾಯೀಸ್ ಸೈಡ್ ಇಂದ ನಡೆಸಿದ್ರೆ ಅಥವಾ ಟ್ರೇಡ್ ಯೂನಿಯನ್ ಸೈಡ್ ಇಂದ ನಡೆಸಿದ್ರೆ ಎಂಪ್ಲಾಯರ್ ಏನ್ ಮಾಡ್ತಾನೆ, ಲಾಕ್ಔಟ್ ಅನ್ನೋ ಅಸ್ತ್ರವನ್ನ ಬಳಸ್ತಾನೆ. ಸೊ ಲಾಕ್ಔಟ್ ಅಲ್ಲಿ ಟೆಂಪರರಿ ಪೀರಿಯಡ್ಗೆ ವರ್ಕ್ ಪ್ಲೇಸ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದಿದೆ, ಲೇ ಆಫ್ ಅಂತ ಕರಿತೀವಿ ಅದನ್ನ. ಲೇ ಆಫ್ ಅಂದ್ರೆ ಇಟ್ ಮೀನ್ಸ್ ದ ಫೇಲ್ಯೂರ್ ಆರ್ ರೆಫ್ಯೂಸಲ್ ಆರ್ ಇನ್ಎಬಿಲಿಟಿ ಆಫ್ ಎನ್ ಎಂಪ್ಲಾಯರ್ ಟು ಗಿವ್ ಎಂಪ್ಲಾಯ್ಮೆಂಟ್ ಟು ಎ ವರ್ಕ್ಮನ್. ಅಂದ್ರೆ ಎಂಪ್ಲಾಯರಿಗೆ ತನ್ನ ಹತ್ರ ಇರೋ ವರ್ಕ್ಮನ್ನಿಗೆ ಕೆಲಸ ಕೊಡಕ್ ಆಗದೆ ಇರೋಂತಹ ಸ್ಥಿತಿ ಇದೆಯಲ್ಲ, ಅದನ್ನ ಲೇ ಆಫ್ ಅಂತ ಕರಿತೀವಿ. ಲೇ ಆಫ್ ಮೀನ್ಸ್ ಫೇಲ್ಯೂರ್ ಆರ್ ರೆಫ್ಯೂಸಲ್, ಇಲ್ಲ ನಾ ಕೊಡಲ್ಲ ಅಂತಾನು ಹೇಳ್ಬೋದು, ಕೊಡಕ್ಕಾಗಲ್ಲ ಅಂತ. ಆರ್ ಇನ್ಎಬಿಲಿಟಿ, ಕೊಡಕ್ಕೆ ಆಗದೆ ಇರೋಂತಹ ಪರಿಸ್ಥಿತಿ, ಅಲ್ಲಿ ಫೇಲ್ಯೂರ್ ಇನ್ಎಬಿಲಿಟಿ ಹೆಚ್ಚು ಕಮ್ಮಿ ಒಂದೇ ತರ ಬರುತ್ತೆ. ಆರ್ ರೆಫ್ಯೂಸಲ್ ಆಫ್ ಎನ್ ಎಂಪ್ಲಾಯರ್ ಟು ಗಿವ್ ಎಂಪ್ಲಾಯ್ಮೆಂಟ್ ಟು ಎ ವರ್ಕ್ಮನ್ ಹೂಸ್ ನೇಮ್ ಈಸ್ ಆನ್ ದ ಮಸ್ಟರ್ ರೋಲ್ಸ್. ಮಸ್ಟರ್ ರೋಲ್ಸ್ ಅಂದ್ರೆ ಒಂದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಯಾವ್ಯಾವ ವರ್ಕರ್ಸ್ ಇದ್ದಾರೆ ಅವರಿಗೆ ಸ್ಯಾಲ್ರಿ ಕೊಡ್ತೀವಲ್ಲ, ಸ್ಯಾಲ್ರಿ ಅಥವಾ ವೇಜಸ್, ಅವರ ಹೆಸರನ್ನ ಒಂದು ಬುಕ್ ಅಲ್ಲಿ ಬರ್ದಿರುತ್ತಲ್ಲ, ಅದನ್ನೇ ನಾವು ಪೇ ರೋಲ್ಸ್ ಅಂತಾನೂ ಕರಿತೀವಿ, ಮಸ್ಟರ್ ರೋಲ್ಸ್ ಅಂತಾನೂ ಕರಿತೀವಿ. ಇದಕ್ಕೆ ಒಟ್ಟು ಸಂಬಳ ತಗೊಳ್ಳಂತಹ ಇದು ಬುಕ್ ಅಲ್ಲಿ ಅವರ ಹೆಸರು ಸಂಬಳಕ್ಕೆ ಇರುತ್ತಲ್ಲ, ಅದನ್ನೇ ರೋಲ್ ಅಂದ್ರೆ ರಿಜಿಸ್ಟರ್, ನಿಮ್ಗೆ ಗೊತ್ತಿದೆ. ಸೊ ಮಸ್ಟರ್ ರೋಲ್ಸ್ ಅಥವಾ ಪೇ ರೋಲ್ಸ್ ಅಂತ ಕರಿತೀವಿ. ಪೇ ರೋಲ್ ಅಲ್ಲಿ ಯಾರ್ಯಾರ ಹೆಸರು ಇದೆಯೋ ವರ್ಕ್ಮನ್ದು, ಅವ್ರಗಳಿಗೆ ಕೆಲ್ಸ ಕೊಡಕ್ ಆಗದೆ ಇರೋಂತಹ ಸಂದರ್ಭ ಅಥವಾ ಕೆಲ್ಸ ಕೊಡಲ್ಲ ಅನ್ನೋ ಸಂದರ್ಭದಲ್ಲಿ, ಆಯ್ತಾ. ಬಟ್ ನೆನ್ಪಿಟ್ಕೊಳ್ಳಿ, ಹೂ ಹ್ಯಾಸ್ ನಾಟ್ ಬೀನ್ ರಿಟ್ರೆಂಚ್ಡ್. ರಿಟ್ರೆಂಚ್ಡ್ ಅಂದ್ರೆ ಕೆಲಸದಿಂದ ತೆಗೆದು ಹಾಕುವಂತ ಸ್ಥಿತಿಗೆ ರಿಟ್ರೆಂಚ್ಮೆಂಟ್ ಅಂತ ಕರಿತೀವಿ. ಕೆಲಸದಿಂದ ತೆಗೆದು ಹಾಕಿರೋದಿಲ್ಲ, ಅವರ ಹೆಸರು ಮಸ್ಟರ್ ರೋಲ್ಸ್ ಅಲ್ಲಿ ಇರುತ್ತೆ, ಬಟ್ ಯಾವ್ದೋ ಕಾರಣಕ್ಕೆ ಕೆಲ್ಸನ ಅವರಿಗೆ ಕೊಡಕ್ ಆಗ್ತಾ ಇಲ್ಲ, ಆ ಸ್ಥಿತಿನ ಲೇ ಆಫ್ ಅಂತ ಕರಿತೀವಿ. ಸೊ ಲೇ ಆಫ್ ಮೀನ್ಸ್ ದ ಫೇಲ್ಯೂರ್, ಅಸಫಲತೆ, ರೆಫ್ಯೂಸಲ್, ಒಪ್ಪದೇ ಇರೋದು, ಆರ್ ಇನ್ಎಬಿಲಿಟಿ, ಅಸಾಮರ್ಥ್ಯತೆ, ಯಾರ್ದು, ಆಫ್ ಅನ್ ಎಂಪ್ಲಾಯರ್ ಟು ಗಿವ್ ಎಂಪ್ಲಾಯ್ಮೆಂಟ್ ಟು ಎ ವರ್ಕ್ಮನ್ whose name is on the muster rolls of his industrial establishment. ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಅವನ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಇರುವ ಏನು ಪೇರೋಲ್ ಅಥವಾ ಮಸ್ಟರ್ ರೋಲ್ ಅಲ್ಲಿ ಯಾರ್ಯಾರ ಹೆಸರಿದೆಯೋ ಅವರಿಗೆ, ಅವ್ರುಗಳು ವರ್ಕರ್ಸ್ ಆಗಿರ್ತಾರೆ, ಅವ್ರಿಗೆ ಸಂಬಳ ಅಥವಾ ವೇಜು ಕೊಡ್ತಾ ಇರ್ತಾರೆ. ಅದರಲ್ಲಿ ಹೆಸರು ಇರೋಂತವ್ರಿಗೆ ಎಂಪ್ಲಾಯರಿನ ಕಡೆಯಿಂದ ಕೆಲಸ ಕೊಡಕ್ ಆಗದೆ ಇರೋಂತಹ ಸ್ಥಿತಿ ನಿರ್ಮಾಣ ಆದ್ರೆ ಅದನ್ನ ಏನಂತ ಕರಿತೀವಿ, ಲೇ ಆಫ್ ಅಂತ ಕರಿತೀವಿ. ಅಂಡ್ ಹೂ ಹ್ಯಾಸ್ ನಾಟ್ ಬೀನ್ ರಿಟ್ರೆಂಚ್ಡ್, ನೆನ್ಪಿಟ್ಕೊಳ್ಬೇಕಾದ ಅಂಶ ಅಂದ್ರೆ ಅವ್ರು ಯಾರನ್ನು ಕೆಲಸದಿಂದ ತೆಗೆದು ಹಾಕಿರೋದಿಲ್ಲ, ರಿಟ್ರೆಂಚ್ಮೆಂಟ್ ಆಗಿರಲ್ಲ, ಅವ್ರ ಹೆಸರು ಇನ್ನು ಪೇರೋಲ್ ಅಲ್ಲಿ ಇರತ್ತೆ, ಅವ್ರಿನ್ನೂ ವರ್ಕರೇ ಯಾವ್ದೋ ಎಸ್ಟಾಬ್ಲಿಷ್ಮೆಂಟ್ ಇಂದು, ಬಟ್ ಯಾವ್ದೋ ಒಂದಷ್ಟು ರೀಸನ್ನಿಗೋಸ್ಕರ ಅವ್ರಿಗೆ ಕೆಲ್ಸ ಕೊಡಕ್ ಆಗದೆ ಇರೋಂತಹ ಪರಿಸ್ಥಿತಿ ಇದೆಯಲ್ಲ, ಅದನ್ನ ಲೇ ಆಫ್ ಅನ್ನೋದು. ಲೇ ಆಫ್ ಮೀನ್ಸ್ ದ ಫೇಲ್ಯೂರ್ ಆರ್ ರೆಫ್ಯೂಸಲ್ ಆರ್ ಇನ್ಎಬಿಲಿಟಿ ಆಫ್ ಅನ್ ಎಂಪ್ಲಾಯರ್ ಟು ಗಿವ್ ಎಂಪ್ಲಾಯ್ಮೆಂಟ್ to a workman whose name is on the muster rolls of industrial establishment and who has not been retrenched. ಓಕೆ, ಕೆಲಸದಿಂದ ತೆಗ್ದಿರಲ್ಲ ಅವನನ್ನ, ಪೇರೋಲ್ ಅಲ್ಲಿ ಅಥವಾ ಮಸ್ಟರ್ ರೋಲ್ ಅಲ್ಲಿ ಅವನ ಹೆಸರು ಇರುತ್ತೆ, ಬಟ್ ಅವನಿಗೆ ಕೆಲಸ ಕೊಡಕ್ ಆಗದೆ ಇರೋಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ, ಅಂತಹ ಸ್ಥಿತಿನ ಲೇ ಆಫ್ ಅಂತ ಕರಿತೀವಿ. ಇಟ್ ಈಸ್ ಎ ಟೆಂಪರರಿ ನಾನ್ ಎಂಪ್ಲಾಯ್ಮೆಂಟ್ ಆಫ್ ಎ ವರ್ಕ್ಮನ್. ನೋಡಿ ಅದೇ ಹೇಳತ್ತೆ, ಇಟ್ ಈಸ್ ಎ ಟೆಂಪರರಿ, ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕ. ನಾನ್ ಎಂಪ್ಲಾಯ್ಮೆಂಟ್ ಆಫ್ ಎ ವರ್ಕ್ಮನ್ ಹೌದವನು, ಅವನು ಎಲ್ಲಿದ್ದಾನೆ, ಮಾಸ್ಟರ್ ರೋಲ್ಸ್ ಅಲ್ಲಿ ಇದಾನೆ, ಇನ್ನು ಅವನನ್ನು ರಿಟ್ರೆಂಚ್ಮೆಂಟ್ ಮಾಡಿಲ್ಲ, ಬಟ್ ಯಾವ್ದೋ ಕಾರಣಕ್ಕೆ ಅವನಿಗೆ ಕೆಲಸ ಕೊಡಕ್ ಆಗ್ತಾ ಇಲ್ಲ. ದಿಸ್ ಇಸ್ ದ ಟೆಂಪರರಿ ನಾನ್ ಎಂಪ್ಲಾಯ್ಮೆಂಟ್ ಆಫ್ ಎ ವರ್ಕ್ಮನ್. ಅಂಡರ್ ಇಟ್ ದ ವರ್ಕ್ಮನ್ ಆರ್ ನಾಟ್ ಟೋಟಲಿ ಥ್ರೋನ್ ಔಟ್ ಆಫ್ ದ ಎಂಪ್ಲಾಯ್ಮೆಂಟ್. ಅವರನ್ನ ಉದ್ಯೋಗದಿಂದ ಕಿತ್ತು ಹಾಕಿರಲ್ಲ, ದೇ ಆರ್ ನಾಟ್ ಟೋಟಲಿ ಥ್ರೋನ್ ಔಟ್ ಆಫ್ ದ ಎಂಪ್ಲಾಯ್ಮೆಂಟ್, ಬಟ್ ಆರ್ ಪ್ರೊವೈಡೆಡ್ ವಿತ್ ಪಾರ್ಷಿಯಲ್ ವೇಜಸ್ ಫಾರ್ ಎ ಪೀರಿಯಡ್. ಆ ಅವಧಿಗೆ
ಎಷ್ಟೋ ಒಂದಷ್ಟು ಅಂದ್ರೆ ಅವರ ವೇಜ್ ಅಲ್ಲಿ 100 ರೂಪಾಯಿ ಇದೆ ಅಂತಂದ್ರೆ 25 ರೂಪಾಯಿ ಕೊಡೋದು, ಆ ತರ ಪಾರ್ಷಿಯಲ್ ವೇಜಸ್ ಅನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಕೆಲಸದಿಂದ ತೆಗೆದು ಹಾಕಿರಲ್ಲ, ಮಾಸ್ಟರ್ ರೋಲ್ಸ್ ಅಲ್ಲಿ ಇರತ್ತೆ. ಆದ್ರೆ ಯಾವ್ದೋ ಕಾರಣದಿಂದ ಏನಾಗ್ತಾ ಇಲ್ಲ, ಕೆಲಸ ಕೊಡಕ್ ಆಗ್ತಾ ಇಲ್ಲ. ಆಯ್ತಾ? ಆದ್ರೆ ಪಾರ್ಷಿಯಲ್ ವೇಜಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಅಂಡರ್ ಇಟ್ workmen are not totally thrown out of the employment but are provided with partial wages for a period. The employer need not resort to closure. ಇಲ್ಲಿ ನೋಡಿ, ಇಲ್ಲಿ ಎಂಪ್ಲಾಯರ್ ಕ್ಲೋಸ್ ಮಾಡೋದಕ್ಕೂ ಹೋಗಲ್ಲ, ಆರ್ ಲಾಕ್ಔಟ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಕ್ಲೋಸ್ ಮಾಡಲ್ಲ, ಅಥವಾ ಫಾರ್ ಎ ಪೀರಿಯಡ್ ಲಾಕ್ಔಟ್ ಮಾಡಿರಲ್ಲ. ಓಕೆ, ಹಾಗೇನೆ ವರ್ಕರ್ ನೀಡ್ ನಾಟ್ ಟು ರೆಸಾರ್ಟ್ ಟು ಸ್ಟ್ರೈಕ್. ವರ್ಕರ್ಸ್ ಸಹ ಸ್ಟ್ರೈಕಿನ ಆಶ್ರಯ ಪಡೆಯಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಲ್ಲ. ಇಲ್ಲಿ ಲಾಕ್ಔಟು ಆಗಲ್ಲ, ಸ್ಟ್ರೈಕು ಆಗಲ್ಲ. ಅದ್ರ ಮಧ್ಯದ ಇನ್ನೊಂದು ಸ್ಥಿತಿ ಇದು ಲೇ ಆಫ್. ಸೊ ಲೇ ಆಫ್ ಈಸ್ ಎ ಟೆಂಪರರಿ ನಾನ್ ಎಂಪ್ಲಾಯ್ಮೆಂಟ್ ಆಫ್ ಎ ವರ್ಕ್ಮನ್ ವೇರ್ ಎಂಪ್ಲಾಯರ್ ಈಸ್ ನಾಟ್ ಏಬಲ್ ಟು ಗಿವ್ ಎಂಪ್ಲಾಯ್ಮೆಂಟ್ ಆರ್ ಗಿವ್ ವರ್ಕ್ ಟು ದ ವರ್ಕರ್ಸ್ whose name is in the muster rolls of his industrial establishment. In that period, they were not retrenched, but they are given partial wages. Okay. What are the reasons for layoff? ಈ layoff ಆಗೋದಕ್ಕೆ ಏನ್ ಕಾರಣ? It may be due to shortage of coal, power or raw material. ನೋಡಿ ಮಕ್ಕಳೇ, ಇಂಡಸ್ಟ್ರಿಯಲ್ಲಿ ಕೆಲಸ ನಡಿಬೇಕು, ಉತ್ಪಾದನೆ ನಡಿಬೇಕು, ಪ್ರೊಡಕ್ಷನ್ ನಡಿಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ ಅವೈಲಬಿಲಿಟಿ ಆಫ್ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ರಾ ಮೆಟೀರಿಯಲ್. ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ರಾ ಮೆಟೀರಿಯಲ್ ಇರಬೇಕು, ಅವಾಗಷ್ಟೇ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ. ಇನ್ನು ಏನು ಇಂಧನಗಳಾದ ಫ್ಯೂಯಲ್ ಆದ ಕೋಲು ಅಥವಾ ಪವರು ಯಾವ ರಿಕ್ವೈರ್ಮೆಂಟ್ ಇದೆಯೋ ಆ ರಿಕ್ವೈರ್ಮೆಂಟ್ ಸಹ ರಿಕ್ವೈರ್ಡ್ ಕ್ವಾಂಟಿಟಿನಲ್ಲಿ ಸಪ್ಲೈ ಆಗಬೇಕು. ಸೊ for production, to carry on production in industry, raw material must be supplied. There must be the availability of raw material and other facilities such as ಏನು ಇಂಧನಕ್ಕೆ ಕೋಲು, ಪವರು ಇವೆಲ್ಲ ಇರಬೇಕು. ಒಂದು ವೇಳೆ ಅವುಗಳ ಶಾರ್ಟೇಜ್ ಆದ್ರೆ ಹೌ ಆನ್ ಎಂಪ್ಲಾಯರ್ ಕ್ಯಾನ್ ಕ್ಯಾರಿ ಔಟ್ ದ ಪ್ರೊಡಕ್ಷನ್? ರಾ ಮೆಟೀರಿಯಲೇ ಸಿಕ್ತಿಲ್ಲ ಅಂದಾಗ ಏನ್ ಮಾಡ್ತಾನೆ ಕೆಲಸ ಕೊಟ್ಟು ಎಂಪ್ಲಾಯರ್ ಅಲ್ವಾ? ಹಾಗಾಗಿ ಏನ್ ಮಾಡ್ತಾರೆ ಅಂತ ಸಂದರ್ಭ, ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ, ಕಚ್ಚಾ ವಸ್ತುವಿನ ಪೂರೈಕೆ ಆಗ್ತಾ ಇಲ್ಲ, ಅಥವಾ ಪವರ್ ಇಲ್ಲ, ಅಥವಾ ಕೋಲ್ ಇಲ್ಲ. ಆ ಕಾರಣಕ್ಕೋಸ್ಕರ 1 ತಿಂಗಳ ಮಟ್ಟಿಗೆ ಲೇ ಆಫ್ ಮಾಡ್ತೀವಿ ಅಂತ ಹೇಳ್ಬೋದು. ಆ ಪೀರಿಯಡ್ಗೆ ಮಿನಿಮಮ್ ಎಷ್ಟೋ ವೇಜಸ್ ಅನ್ನ ಕೊಟ್ಟಿರ್ತಾರೆ, ಅವರು ಕೆಲ್ಸಕ್ಕೆ ಬರೋದಿಲ್ಲ, ಇವರು ಕೆಲ್ಸಕ್ಕೆ ಕರೆಯಲ್ಲ. ದಿಸ್ ಮೇ ಬಿ ದ ರೀಸನ್ ಫಾರ್ ಲೇ ಆಫ್. ಇದೊಂದು ದೊಡ್ಡ ಸಮಸ್ಯೆನೆ. ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಸರಿಯಾದ ಸಮಯಕ್ಕೆ ರಾ ಮೆಟೀರಿಯಲ್ ಸಿಗದೆ ಲೇ ಆಫ್ ಆಗುವಂತಹ ಚಾನ್ಸಸ್ ಇರುತ್ತೆ. ದೆನ್ ಅನದರ್ ಒನ್ ರೀಸನ್ ಮೇ ಬಿ ದ ಅಕ್ಯುಮುಲೇಷನ್ ಆಫ್ ಸ್ಟಾಕ್. ಯು ನೋ, produced goods have to be sold out. If they are not sold out, they will be accumulated in stock. ಅಂದ್ರೆ ಸ್ಟಾಕ್ ಶೇಖರಣೆ ಆಗ್ತಾ ಹೋಗುತ್ತೆ. ಸೇಲ್ ಆಗ್ತಾ ಇದ್ರೆ ಪ್ರೊಡಕ್ಷನ್ ಆಗ್ತಾ ಇದೆ, ಸೇಲ್ ಆಗುತ್ತೆ, ಪ್ರೊಡಕ್ಷನ್ ಆಗ್ತಾ ಇದೆ, ಸೇಲ್ ಆಗುತ್ತೆ. ಅವಾಗ ಸ್ಟಾಕ್ ಹೆಚ್ಚಿಗೆ ಉಳಿದಿರಲ್ಲ. ಒಂದು ವೇಳೆ ಸೇಲ್ ಆಗ್ಲಿಲ್ಲ ಅಂತಂದ್ರೆ ಸ್ಟಾಕ್ ಅಕ್ಯುಮುಲೇಟ್ ಆಗ್ತಾ ಹೋಗ್ಬಿಡತ್ತೆ. ಅಷ್ಟೊಂದು ಸ್ಟಾಕ್ ಇರುವಾಗ ಫಿನಿಶ್ಡ್ ಗೂಡ್ಸ್ ಇಂದು ವಾಟ್ ಇಸ್ ದ ನೆಸೆಸಿಟಿ ಆಫ್ ಪ್ರೊಡ್ಯೂಸಿಂಗ್ ಸಮ್ ಮೋರ್? ಅದರಲ್ಲಿ ಒಂದಷ್ಟು ಖಾಲಿ ಆದ್ರೆ, ಈಗ ಸಿಕ್ಕಾಪಟ್ಟೆ ಸ್ಟಾಕ್ ಉಳಿದು ಬಿಟ್ಟಿದೆ ಅಂತ ಅಂದಾಗ ಅದನ್ನ ಫಸ್ಟ್ ಏನ್ ಮಾಡ್ಕೋಬೇಕು? ಸೇಲ್ ಮಾಡ್ಕೋಬೇಕು. ಆಮೇಲೆ ಒಂದಷ್ಟು ಕರಗಿ ಹೋದ್ರೆ ಅದರಲ್ಲಿ, ಆಮೇಲೆ ಪ್ರೊಡಕ್ಷನ್ ಅನ್ನ ಕಂಟಿನ್ಯೂ ಮಾಡಬಹುದು. ಇದು ಸಹ ಒಂದು ರೀಸನ್ ಆಗಬಹುದು ಲೇ ಆಫ್ಗೆ. ದೆನ್ ಅನದರ್ ಒನ್ ರೀಸನ್ ಮೇ ಬಿ ಬ್ರೇಕ್ ಡೌನ್ ಆಫ್ ಮೆಷಿನರಿ. ಯಂತ್ರಗಳು ಒಂದು ವೇಳೆ ಕೈ ಕೊಟ್ರೆ, ಹಾಳಾದ್ರೆ, ಈಗ ಕೆಲವೊಂದು ಇಂಡಸ್ಟ್ರೀಸ್ಗಳು, ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ತಗೊಳ್ಳಿ ಅಥವಾ ರಿಫೈನರೀಸ್ ತಗೊಳ್ಳಿ, ಹೆಚ್ಚಿನ ಕೆಲಸಗಳು ಡಿಪೆಂಡಿಂಗ್ ಅಪಾನ್ ದ ಬಿಗ್ ಮೆಷಿನ್ಸ್. ಆ ಮೆಷಿನ್ಸ್ಗಳು ಎಷ್ಟು ಬಿಗ್ ಇರತ್ತೆ ಅಂದ್ರೆ ಒಂದು ದೊಡ್ಡ ಹಾಲಿಗೆ ಇಡೀ ಒಂದು ಮೆಷಿನ್ಸ್ ಕೂತಿರ್ಬೋದು. ಅದ್ರಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಆ ಸಮಸ್ಯೆ ಏನಾಗಿದೆ ಅದನ್ನ ಅಟೆಂಡ್ ಮಾಡೋದಕ್ಕೆ ಬೇರೆಯವ್ರು ಬರ್ಬೇಕು. ಅದನ್ನ ಏನ್ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಂಡಾಗೋದಕ್ಕೆ ತಿಂಗ್ಳುಗಟ್ಲೆ ಹಿಡಿಬಹುದು. ಅವಾಗ ಪ್ರೊಡಕ್ಷನ್ ಹೇಗ್ ಮಾಡಕ್ಕಾಗತ್ತೆ?
ಆ ಸಮಯದಲ್ಲಿ ಸುಮ್ಮನೆ ವರ್ಕರ್ಸ್ ಅನ್ನ ಕರೆಸ್ಕೊಂಡ್ರು ಎಂಪ್ಲಾಯರ್ ಹೇಗೆ ದುಡ್ಡು ಕೊಡ್ಬೇಕು ವಿತೌಟ್ ಎನಿ ಪ್ರೊಡಕ್ಷನ್. ಸೊ ದಿಸ್ ಮೇ ಬಿ ದ ರೀಸನ್ ಫಾರ್ ಲೇ ಆಫ್. And adding to this, there may be natural calamity or any other connected reasons. ಅವುಗಳು ಈಗ ಪ್ರಾಕೃತಿಕ ವಿಕೋಪಗಳು, ಭೂಕಂಪ ಆಗ್ಬೋದು, ಮಳೆ ಸಿಕ್ಕಾಪಟ್ಟೆ ಬರ್ಬೋದು, ಫ್ಲಡ್, ಪ್ರವಾಹ, ಸುನಾಮಿ, ಈ ತರಹ ನ್ಯಾಚುರಲ್ ಆಗಿ ಉದ್ಭವಿಸುವಂತಹ ಪ್ರಾಕೃತಿಕವಾಗಿ ನೈಸರ್ಗಿಕ ವಿಕೋಪಗಳಿದಾವಲ್ಲ, ಅವು ಸಹ ಕೆಲವೊಂದ್ಸತಿ ಏನ್ ಮಾಡ್ಬಿಡ್ಬೋದು, ಲೇ ಆಫಿಗೆ ಕಾರಣ ಮಾಡ್ಬೋದು. ಸಿಕ್ಕಾಪಟ್ಟೆ ಮಳೆ ಬಂತು ಅಂತ ಇಟ್ಕೊಳ್ಳಿ, ಅದು ಬೆಲ್ಲದ್ದು ಅಥವಾ ಶುಗರ್ ಇಂದ ಕಾರ್ಖಾನೆ ಅಂತ ಆದ್ರೆ ಏನು ರಾ ಮೆಟೀರಿಯಲ್ ಶುಗರ್ ಕೇನ್ ಬೆಳೆನೆ ಹಾಳಾಗಿ ಹೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ರಾ ಮೆಟೀರಿಯಲೇ ಇಲ್ಲ. ವಿತೌಟ್ ರಾ ಮೆಟೀರಿಯಲ್ ವಾಟ್ ದ ಎಂಪ್ಲಾಯರ್ ಆರ್ ಎಂಪ್ಲಾಯಿ ಕ್ಯಾನ್ ಡೂ? ಎಂಪ್ಲಾಯರ್ ದೆನ್ ಹ್ಯಾಸ್ ಟು ಗೋ ಫಾರ್ ಲೇ ಆಫ್. ಆಗ ಲೇ ಆಫಿನ ಒಂದು ಇದನ್ನ ಇಟ್ಕೋಬೇಕಾಗಬಹುದು. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ರೀಸನ್ಸ್ ಫಾರ್ ಲೇ ಆಫ್. ಓಕೆ, ಸೊ ನೀವೀಗ ಲೇ ಆಫ್ ಅಂದ್ರೆ ಏನು, ಲಾಕ್ಔಟ್ ಅಂದ್ರೆ ಏನು, ಸ್ಟ್ರೈಕ್ ಅಂದ್ರೆ ಏನು ಗೊತ್ತಾಯ್ತು. ಸ್ಟ್ರೈಕ್ ಅನ್ನ ಬಳಸೋದು ಯಾರು? ಎಂಪ್ಲಾಯೀಸ್ ಅಥವಾ ವರ್ಕರ್ಸ್, ಟ್ರೇಡ್ ಯೂನಿಯನ್ಸ್. ಆಯ್ತಾ? ಲೇ ಆಫ್ ಮತ್ತೆ ಲಾಕ್ಔಟ್ ಯಾರ ಸೈಡ್ ಇಂದ ಆಗತ್ತೆ? ಎಂಪ್ಲಾಯರ್ ಸೈಡಿನಿಂದ ಆಗತ್ತೆ. ಓಕೆ, we will discuss some of the MCQs. Students, please note down the answers which you think it is right. Then in the last slide I will show you the answer, then check it with that. Okay, lockout is the dash by employer, temporary closing of workplace, permanent closing of business, winding up of business, none of the above. The lockout is a tool in the hands of buyers, employers, employees, employers, government. Layoff is an action by court of law, employer, government, employee. Lockout and layoffs result in stoppage of production, reducing of wealth creation, loss of income to employees and employers, all of the above. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಅದು ಸ್ಟ್ರೈಕ್ ಆಗಲಿ, ಲಾಕ್ಔಟ್ ಆಗಲಿ, ಲೇ ಆಫ್ ಆಗಲಿ, ಯಾವುದೇ ಆದ್ರೂ ಇಡೀ ಇಂಡಸ್ಟ್ರಿಗೆ ಹೊಡೆತ. ಹಾಗಾಗಿ ಪ್ರೊಡಕ್ಷನ್ ಮೇಲೆ ಎಫೆಕ್ಟ್ ಬೀಳತ್ತೆ. ಇಬ್ಬರಿಗೂ ಇಟ್ ಇಸ್ ಅ ಲಾಸ್ ಫಾರ್ ಬೋತ್ ಫಾರ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯೀಸ್ ಅಲ್ವಾ? ನೋಡ್ಬಿಟ್ಟು ಆನ್ಸರ್ ಮಾಡಿ. ಟೆಂಪರರಿ ಕ್ಲೋಸಿಂಗ್ ಆಫ್ ವರ್ಕ್ ಪ್ಲೇಸ್ ಬೈ ದ ಎಂಪ್ಲಾಯರ್ ಈಸ್ ಕಾಲ್ಡ್ ಸ್ಟ್ರೈಕ್, ಲಾಕ್ಔಟ್, ಗೇರಾವ್, ಲೇ ಆಫ್ಸ್. Now this is the answer. Check it with what you have marked. Okay. Thank you, students. Thank you very much.